ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡದೆ ಗ್ಯಾರಂಟಿಗಳ ಹಿಂದೆ ಬಿದ್ದಿರುವ ಈ ಕಾಂಗ್ರೆಸ್ ಸರ್ಕಾರದ ಈ ಒಂದು ವಿರೋಧಿ ನೀತಿಯನ್ನು ನಾವು ಖಂಡಿಸಿ ಈ ಒಂದು ಪ್ರತಿಭಟನಾ ಸಭೆಯನ್ನು ರಾಜ್ಯದಾದ್ಯಂತ ಎಲ್ಲ ಸ್ಥಳೀಯ ಸಂಸ್ಥೆಗಳ ಎದುರುಗಡೆ ಪ್ರತಿಭಟನೆಯನ್ನು ನಡೆಸುವ ಮೂಲಕ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬಿಜೆಪಿಯ ನಾಯಕರುಗಳು, ಕಾರ್ಯಕರ್ತರು, ಜನಸಾಮಾನ್ಯರು, ಅದೇ ರೀತಿ ಮಾಧ್ಯಮ ಮಿತ್ರರು, ಆರಕ್ಷಕ ಮಿತ್ರರನ್ನು ಎಲ್ಲರನ್ನು ಸ್ವಾಗತಿಸುತ್ತಾ ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಮ್ಮ ನಾಯಕರಾದ ದಿವಾಕರ್ ಕರ್ಕೆರೆ ಇವರು ಮುಂದುವರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. जनता पार्टी की, भारतीय जनता पार्टी की भ्रष्ट राज्य कांग्रेस सरकार के, जन विरोधी कांग्रेस सरकार के, हिंदू विरोधी कांग्रेस सरकार के, ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಸಂಧ್ಯಾ ಸುರಕ್ಷೆಗೆ ಹಣ ಇಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಸಂಧ್ಯಾ ಸುರಕ್ಷೆಗೆ ಹಣ ಇಲ್ಲ, ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ, ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ. ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ, ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ. ಕೇಳದೆ ಕರೆಂಟ್ ಫ್ರೀ ಕೊಟ್ಟರು, ಹೇಳದೆ ಜನರಿಗೆ ಶಾಕ್ ಕೊಟ್ಟರು. ಕೇಳದೆ ಕರೆಂಟ್ ಫ್ರೀ ಕೊಟ್ಟರು, ಹೇಳದೆ ಜನರಿಗೆ ಶಾಕ್ ಕೊಟ್ಟರು. ಸಿಎಂ ಬಡದಿಗೆ ಮೂಡ, ಕಾಂಗ್ರೆಸ್ ಸರ್ಕಾರ ನನಲ ಬೋಡ. ಕಾಂಗ್ರೆಸ್ ಸಿಎಂ ಬಡದಿಗೆ ಮೂಡ, ಕಾಂಗ್ರೆಸ್ ಸರ್ಕಾರ ನನಲ ಬೋಡ. ಈ ಜನವಿರೋಧಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇವತ್ತು ಪಟ್ಟಣ ಪಂಚಾಯತಿಯ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳುವರೆ ರಾಜ್ಯ ಸರ್ಕಾರದ ಈ ಜನವಿರೋಧಿ ನೀತಿಯ ಬಗ್ಗೆ ನಮಗೆ ಸವಿಸ್ತರವಾಗಿ ವಿವರಿಸಲು ನಮ್ಮ ಜಿಲ್ಲೆಯ ವಕ್ತಾರರಾದ ಅರುಣ್ ಜಿ ಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಇದರ ಬಗ್ಗೆ ಎರಡು ಮಾತನಾಡಬೇಕಾಗಿ ಅವರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಬಿಜೆಪಿ 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 ಬಿಜೆಪಿ. ಎಲ್ಲಂಟಣ್ಣ ಎಲ್ಲಂಟು ಎಲ್ಲಂಟಣ್ಣ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲಂಟು. ಅರೆ ಎಲ್ಲಂಟಣ್ಣ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲಂಟು. ಎಲ್ಲಂಟಣ್ಣ ಎಲ್ಲಂಟು, ಜನತೆಗೆ ನ್ಯಾಯ ಎಲ್ಲಂಟು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की, बोलो भारत माता की. ನಮಗೆಲ್ಲ ರಾಷ್ಟ್ರ ಭಕ್ತ ಬಂಧುಗಳೇ, ಹಿರಿಯರಾಗಿರ್ತಕ್ಕಂಥ ಸ್ವಂತ ಭಾಸ್ಕರ್ ಭಟ್ ಅವರೇ, ಉಡುಪ ಅವರೇ, ಅಭಿಲಾಷ್ ಅವರೇ, ದಿವಾಕರ್ ಅವರೇ, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತರೆ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, 2 ವರ್ಷದ ಹಿಂದೆ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಅಭೂತಪೂರ್ವವಾಗಿರತಕ್ಕಂಥ ವಿಜಯವನ್ನು ದಾಖಲಿಸಿ ಅಧಿಕಾರವನ್ನು ಹಿಡಿಯುತ್ತೆ. ನಾವೆಲ್ಲರೂ ಈ ಜನತೆ, ಕರ್ನಾಟಕದ ಜನತೆ ಅಂದುಕೊಂಡಿತ್ತು, ನಾವೀಗಾಗಲೇ ಘೋಷಣೆ ಹೇಳಿದ್ವಿ, ನಾವೇನೇನು ಕೇಳಿಲ್ವೋ ಅದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು. ಆದರೆ ಇವಾಗ ಕಾಂಗ್ರೆಸ್ ಸರ್ಕಾರದ ನೀತಿ ನಿಯಮಗಳು, ಭ್ರಷ್ಟಾಚಾರ, ಪ್ರತಿದಿನ ಪತ್ರಿಕೆಯನ್ನು ಓಪನ್ ಮಾಡ್ತಾ ನಾವು ನೋಡುವಂಥದ್ದೇ ಕಾಂಗ್ರೆಸ್ ಸರ್ಕಾರದ ಈ ಒಂದು ಭ್ರಷ್ಟಾಚಾರದ ಹಗರಣ ಹೊರಗಡೆ ಬಂತು. ಆ ಭ್ರಷ್ಟಾಚಾರದ ಹಗರಣವನ್ನು ಹೇಳ್ತಾ ಇರುವಂತವ್ರು ಯಾರು? ಬಿಜೆಪಿಯವರಲ್ಲ, ಸ್ವತಃ ಅವರ ಸರ್ಕಾರದ ಶಾಸಕರೇ ಭ್ರಷ್ಟಾಚಾರದ ಹಗರಣಗಳನ್ನು ಹೊರಗೆ ಎಳಿತಾ ಇದ್ದಾರೆ. ಎಂಥ ಒಂದು ದುರ್ಗತಿ ಕರ್ನಾಟಕ ರಾಜ್ಯಕ್ಕೆ ಬಂತು ಅಂತ ಇವಾಗ ಅವರಿಗೆ ಓಟ್ ಹಾಕಿರ್ತಿರಲ್ಲ ನಮ್ಮ ಜನತೆ ಈಗ ತಲೆ ಚಚ್ಚಿಕೊಳ್ತಾ ಇದ್ದಾರೆ. ನಮ್ಮ ಈ ಕಿಂದಿಗೋಳಿಯಲ್ಲೇ ಇಲ್ಲಿ ಕಲ್ಲಿನ ಕೋರೆ ಇರಬಹುದು, ಮರಳುಗಾರಿಕೆ ಇರಬಹುದು, ಅದರ ಸೊಂಟಕ್ಕೆ ತಂದುಬಿಟ್ಟಿದೆ.
ಇದೇ ಕಾಂಗ್ರೆಸ್ ಸರ್ಕಾರ. ಎಲ್ಲರ ಜನರ ಬದುಕನ್ನು ಹಸನುಗೊಳಿಸಬೇಕು ಅಂತ ಹೇಳಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತಿಗೆ ಬೆಲೆ ಏರಿಕೆಯನ್ನು ಮಾಡಿದರ ಆ ಪರಿಸ್ಥಿತಿ ನೋಡಿದ್ರೆ ಜನರು ವಿಲವಿಲ ಅಂತ ಒತ್ತಾಡುವಂತ ಪರಿಸ್ಥಿತಿ. ಈ ಹಿಂದೆ ಏನಾದ್ರೂ ಚಹಾ ತಿಂಡಿ ತೆಗೆದುಕೊಳ್ಳೋಣ ಅಂತ ಹೇಳಿ ಹೋಟೆಲ್ಗೆ ಹೋದ್ರೆ ಕಿಸೆಯಿಂದ ಹಣವನ್ನು ಕೊಡುವುದಕ್ಕೂ ಖುಷಿ ಆಗ್ತಿತ್ತು, ಚಹಾವನ್ನು ಹೀರೋದಕ್ಕೂ ಖುಷಿ ಆಗ್ತಿತ್ತು. ಆದರೆ ಇವತ್ತು ಹಾಲಿನ ದರ ಇರಬಹುದು, ಪೆಟ್ರೋಲ್ ದರ ಇರಬಹುದು, ಎಲ್ಲವನ್ನು ತನಗೆ ಬೇಕಾದ ರೀತಿಯಲ್ಲಿ ಏರಿಸಿ ಇವತ್ತು ಹೋಟೆಲ್ಗಳಲ್ಲಿ ತಿಂಡಿ ಮತ್ತು ತಿನಿಸುಗಳ ರೇಟು ಆಟೋಮೆಟಿಕ್ ಆಗಿ ಮೇಲೆ ಹೋಗುತ್ತೆ. ನಮ್ಮ ಬಡವರಿಗೆ ಅದನ್ನು ಜೀರ್ಣಿಸಿಕೊಳ್ಳುವಂತ ಸಾಮರ್ಥ್ಯ ಇದೆಯೋ? ಇಂಥ ಭ್ರಷ್ಟಾಚಾರಕ್ಕೆ ಇಳಿದಂತಹ ಈ ಕಾಂಗ್ರೆಸ್ ಸರ್ಕಾರ 1600 ರೂಪಾಯಿಯಾಗಿ ಟೆಂಡರ್ ಕೊಟ್ಟು ತಗೊಳ್ತಾರೆ. ಆ ಕಿಟ್ಟನ್ನು ಟೆಂಡರ್ ಕೊಡೋದು ಬಿಡಿ, ಕೇವಲ ನೀವು ಮಾರುಕಟ್ಟೆಗೆ ಸುಮ್ಮನೆ ಅಂಗಡಿಯಲ್ಲಿ ಆರ್ಡರ್ ಕೊಟ್ಟು ತಗೊಂಡು ಬಂದ್ರು 600 ರೂಪಾಯಿ ಸಿಗುತ್ತೆ. ಒಂದು ಕಿಟ್ಟಿಗೆ 2000 ರೂಪಾಯಿ ಸಂತೋಷ್ ಲಾಡ್ ಅದು ಸರಿಸುಮಾರು 2400 ಕೋಟಿ ರೂಪಾಯಿ ಭ್ರಷ್ಟಾಚಾರ. ಅದಕ್ಕೆ ಅದರಲ್ಲಿ ಉತ್ತರ ಕೊಡ್ತಾರೆ, ನನಗೆ ಅದನ್ನ ನೋಡ್ಕೊಂಡು ಕುತ್ಕೊಳ್ಳಿಕ್ಕಾಗುತ್ತೋ? ಸಂತೋಷ್ ಲಾಡ್ ಏನ್ ಲಾಟ್ ಬಿಡ್ತಾ ಇದ್ದಾನೆ ಪ್ರತಿದಿನ ಮಾಧ್ಯಮದಲ್ಲಿ ಕುಳಿತುಕೊಂಡು, ಇದಕ್ಕೆ ಸಮರ್ಥನೆ ಕೊಡ್ತಾನೆ ಅಂದ್ರೆ ನನ್ಗೆ ಇದನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳಿಕ್ಕಾಗುದಿಲ್ಲ. ನಿನ್ನನ್ನು ಅದರಲ್ಲಿ ಮಂತ್ರಿ ಮಾಡಿದ್ರೆ ಅದನ್ನೆಲ್ಲ ಕಾವಲು ಮಾಡ್ಲಿಕ್ಕೆ ನಿನಗೆ ಕಿಸೆಗೆ ತಿಳಿಸ್ಕೊಳ್ಳಿಕ್ಕಲ್ಲ. ಇನ್ನು ಇದಕ್ಕೆಲ್ಲ ಬೇಕು. ಈ ಎಲ್ಲ ಭ್ರಷ್ಟಾಚಾರದ ಹಗರಣಗಳಿಗೆ ಒಬ್ಬ ಮುಪ್ಪ ಇದ್ದಾನೆ, ಅವನೇ ಸಿದ್ದರಾಮಯ್ಯ. ತನ್ನ ಹೆಂಡತಿಗೋಸ್ಕರ ಮೂಡಾದಲ್ಲಿ ಸೈಟ್ ಅನ್ನು ಪಡೆದುಕೊಳ್ತಾನೆ. ಇದು ತನ್ನದೇ ಭ್ರಷ್ಟಾಚಾರ. ಆದರೂ ಕೂಡ ಕಡಿಮೆ ಬೆಲೆಗೆ ಸೈಟ್ ಅನ್ನು ಪಡೆದುಕೊಂಡು ಅದಕ್ಕೆ 62 ಕೋಟಿ ರೂಪಾಯಿ ಆಗುತ್ತೆ. ಯಾರಿಗಾದ್ರು ಬರುವುದನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದಂತ ಸಿದ್ದರಾಮಯ್ಯ ತನ್ನ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆಯನ್ನು ಮಾಡಿದ ತಕ್ಷಣ ಎಲ್ಲವನ್ನು ಸಬ್ಮಿಟ್ ಮಾಡಿಬಿಡ್ತಾನೆ. ಆದ್ರೆ ಈ ಕಳ್ಳತನ ಮಾಡಿದ್ದಕ್ಕೆ ಶಿಕ್ಷೆ ಆಗ್ಬೇಕಲ್ವಾ? ಅವನು ಕಳ್ಳತನ ಮಾಡದೇ ಇದ್ದಿದ್ರೆ ಯಾಕೆ ಸಬ್ಮಿಟ್ ಮಾಡಬೇಕಿತ್ತು? ಪುನಃ ವಾಪಸ್ ಯಾಕೆ ಕೊಡ್ಬೇಕಾಗಿತ್ತು? ಇಂಥ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವನ ಮನೆಯಲ್ಲೇ, ಅವನ ಅಂಗಿಯಲ್ಲೇ, ಆ ಬಿಳಿಯ ಅಂಗಿಯಲ್ಲೇ ಏನೋ ಬಹಳ ಕ್ಲೀನ್, ಕೈಯನ್ನು ಗಲೀಜು ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಿದ್ರಲ್ಲ, ಇವರು ಮನೆಯಲ್ಲೇ ಸಾವಿರಾರು ಕೋಟಿಯ ಈ ಭ್ರಷ್ಟಾಚಾರದ ಲೂಟಿಯ ಹಗರಣದ ವಾಸನೆ ಬಂದು ತಲುಪಿತು. ಸಿದ್ದರಾಮಯ್ಯ ಹೇಳ್ತಾರೆ ಅದು 187 ಕೋಟಿದಲ್ಲ, 80 ಕೋಟಿ 87 ಕೋಟಿದ ಹಗರಣ ಅಂತ ಹಗರಣ ಆಗಿದೆ. ಇದು ಸಿಕ್ಕಿರತಕ್ಕಂಥ ಲೆಕ್ಕಗಳಲ್ಲಿ ಒಂದೆರಡು ಅಂಶಗಳು ಮಾತ್ರ. ಯಾಕೆ ಅಂತ ಕೇಳಿದ್ರೆ, ಕಳೆದ 2 ವರ್ಷಗಳಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಹುತವನ್ನ ಮಾಡಿದೆ, ಏನೆಲ್ಲ ಹಗರಣವನ್ನ ಮಾಡಿದೆ, ಇದನ್ನ ನಮ್ಮ ಸಾಮಾನ್ಯ ಜನತೆಗೆ ನಾವು ತಿಳಿಸ್ಕೊಡ್ಬೇಕು. ಈ ಒಂದು ಉದ್ದೇಶದಿಂದ ನಾವು ಪ್ರತಿಭಟನೆಯ ಮೂಲಕ ಈ ರಾಜ್ಯವನ್ನ ಎಂತಹ ಅಧಃಪತನಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಂಡು ಹೋಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಪ್ರತಿಭಟನೆಯನ್ನ ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಬರ್ತಾ ಇಲ್ಲ. ಅನುದಾನ ಇಲ್ಲ ಅಂತಂದ್ರೆ ಒಂದು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ನಡೆಸಲಿಕ್ಕಾಗೋದಿಲ್ಲ. ಇವತ್ತು ನಮ್ಮ ಜನರಿಗೆ ಬೇಕಾದಂತಹ BPL ಕಾರ್ಡ್ ಈ ವ್ಯವಸ್ಥೆ ಅತ್ಯಂತ ಗೋಚರವಾಗಿದೆ. ಇನ್ನು ನಾವೇನು ಹೊಸ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಂದ್ರೆ ಸ್ಟಾಂಪ್ ಡ್ಯೂಟಿಯನ್ನು ಕಟ್ಟಲಿಕ್ಕೆ ಹೋಗೋದಾದ್ರೆ ಇವತ್ತು ಒಂದಕ್ಕೆ 10 ಪಟ್ಟು ಸ್ಟಾಂಪ್ ಡ್ಯೂಟಿಯನ್ನು ಕಟ್ಟಬೇಕು. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಲ್ಲದೆ ಹೋದಂತಹ ಸ್ಟಾಂಪ್ ಡ್ಯೂಟಿಯನ್ನು ಕೊಡಬೇಕಾದಂತಹ ಅನಿವಾರ್ಯ ನಮಗಿದೆ. ನಮಗೆ ಪುಕ್ಕಟೆ ವಿದ್ಯುತ್ತನ್ನು ಕೊಟ್ಟರು ಅಂತ ಹೇಳಿದರು. ಇವತ್ತು ವಿದ್ಯುತ್ತಿನ ರೇಟು ಒಂದಕ್ಕೆ 2 ಪಟ್ಟಾಗಿದೆ. ಇವತ್ತು ಇರುವ ಜನರಿಂದ ಹಣವನ್ನು ವಸೂಲಿ ಮಾಡೋದು,
ಇಲ್ಲದೆ ನಾವು ಪುಕ್ಕಟೆ ಭಾಗ್ಯವನ್ನು ಕೊಡ್ತೀವಿ ಅಂದ್ರು. ಒಟ್ಟಿನಲ್ಲಿ ಒಂದರಲ್ಲಿ ಕೊಟ್ಟಾಗ ಮಾಡೋದು, ಇನ್ನೊಂದು ಕಡೆಗೆ ಸಮೂಲವಾಗಿ ಅದನ್ನ ಅಪಹರಿಸುವಂತಹ ಕೆಲಸವನ್ನ ನಿರಂತರ 2 ವರ್ಷಗಳಿಂದ ಸರ್ಕಾರ ಮಾಡ್ಕೊಂಡು ಬಂದಿದೆ. ಇನ್ನು ವಿದ್ಯಾರ್ಥಿ ವೇತನ, ಕೃಷಿ ಕಾರ್ಮಿಕರ ವೇತನ, ಇದೆಲ್ಲವೂ ವಿದ್ಯಾರ್ಥಿಗಳಿಗೆ ಅನುದಾನ ಕೊಡಬೇಕಾಯಿತು. ಕಳೆದ 2 ವರ್ಷಗಳಿಂದ ಯಾವ ವಿದ್ಯಾರ್ಥಿಗಳಿಗೂ ಅನುದಾನ ಬರ್ತಾ ಇಲ್ಲ. ಈ ಮನೆಯನ್ನ ಕಟ್ಟಬೇಕಾದ್ರೆ 94C ಅಡಿಯಲ್ಲಿ ಹಕ್ಕು ಪತ್ರ ಪಡೆಯಲು ಹೊಸದಾಗಿ ಅರ್ಜಿ ಹಾಕೋದಾದ್ರೆ ಇದಕ್ಕೆ ಅವಕಾಶ ಇರುವಂತದ್ದನ್ನ ಮೊಟಕು ಮಾಡಿಬಿಟ್ಟಿದ್ದಾರೆ, ರದ್ದು ಮಾಡಿಬಿಟ್ಟಿದ್ದಾರೆ. ಜಮೀನು ಪರಬಾರೆ ಅಗ್ರಿಮೆಂಟ್ ಮಾಡೋದಕ್ಕೆ ನಾವೇನು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ 1ಕ್ಕೆ 10 ಕೊಟ್ಟು ಬೇಕಾಗಿದೆ. ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಇಲ್ಲಿ ಬ್ಯಾಗ್ ಪ್ರತಿಭಟನೆ ಮತ್ತೊಂದುಲ್ಲ ಬಂಡ ಮಲ್ಲಾಗ ಅನ್ಯಾಯ ಆತನತ್ತು ಮಲ ಕೋಟಿ ಗಟ್ಟಲೆ ಕಾಸದಾಗ ಅನ್ಯಾಯ ಆಯ್ತನಂದತ್ತು ಇದು ಅನ್ಯಾಯ ಬಂಡ ಪಾಪದಾಯಕ ದಿನಕ್ಕೂ 300-200 ರೂಪಾಯಿ ಅನ್ಯಾಯ ಆತನಾಗ ಅದನ್ನು ಕೋಟಿ ಗಟ್ಟಲೆ ಆ ರೀತಿ ಅನ್ಯಾಯನೇ ಇಡೀ ಕರ್ನಾಟಕ ರಾಜ್ಯ ಒಂದು ಐತ ವಿರುದ್ಧ ಇದು ಬಿಜೆಪಿ ಪ್ರತಿಭಟನೆ ಪ್ರತಿದಿನ ಮಾತ್ರ ಸಾರ್ವಜನಿಕ ಪ್ರತಿಭಟನೆ ಎಂದು ಇದು ಮಾತಲ್ಲ. ಸಾರ್ವಜನಿಕ ಪ್ರತಿಭಟನೆ ಪ್ರತಿ ಇಲ್ಲದಾಗ ಗೊತ್ತಾವಡು ಕಾಂಗ್ರೆಸ್ ಸರ್ಕಾರ ಪ್ರತಿಪಕ್ಷ ಎಂಜಿನ ಆಪಣೆ ಇದು ಪ್ರತಿ ಇಲ್ಲದಾಗ ಗೊತ್ತಾಡ್ಕೊಂಡು ಮಾತೆಲ್ಲ ಮತ್ತೊಂದು ಇದು ಮಾತೆಲ್ಲ ಬಂದಿರ ಅರುಣ್ ಶೆಟ್ಟಿ ಸವಿಸ್ತದಲ್ಲಿ ಆರ್ ಹೈಯೆಸ್ಟ್ ವಕ್ತಾರ ಟಿವಿ ಡಿಬೇಟ್ ಮಾಡ್ತಾರೆ ಅಂತ ಹೆಂಗಲ್ಲ ಮಾತ ಸೀನಿಯರ್ ನಗರಲ್ಲಿ ನಾನು ಕಾಲ ಬಂದಿದ್ದು ಭಾರಿ ಹೆಂಗ ಸರ್ಕಾರ ಕಾಂಗ್ರೆಸ್ ಭಾರಿ ಬರ್ತಾ ಬಂತೀವಿ ದಾದ ಬಂಡ ಎಂಕಲ ಸರ್ಕಾರ ಬರ್ತಾಂಡ ತೊಯ್ಯ ಫ್ರೀ ಎಪ್ಪು 24 ಗಂಟೆಲ್ಲ ಅಂದು ತಾಬತ್ತೆ ಹೋಗ್ಬೋದು ಗೊತ್ತಿಲ್ಲ ತೊಯ್ಯದ ಬಾರ ಬರ್ತಾ ಕಾಂಗ್ರೆಸ್ ಎಂಗ್ಲ ಸಮಸ್ಯೆ ಲಕ್ಕ ಒಂದು ತೊಯ್ಯದತ್ತೀನಿ ಕಾಂಗ್ರೆಸ್ ಹಾಕಲು ಎಂಟು ಕಾಲತ್ತು ಕೋರ್ದಾಟ ಕಾಲಚ್ಚಿ ದಿನ ವಾರ ಗಟ್ಟಲೆ ಕೋರ್ದಾಟನೆ ಎಂಗ್ಲ ಸರ್ಕಾರ ಬಂದ್ರೆ ಈ ದಿನ ಕೋರ್ದಾಟ ಪುರಾಣ ಕಮಿಷನರ್ ಬಂದಿರ್ಗೆ ನಮಗೆ ನಮ್ಮ ಜಾತ್ರೆ ಕೋಲಾರ ಜಾತ್ರೆ ನಮ್ಮ ಪುರಾಣದ ಬೈದು ಕೋಲಾಟ ಇಲ್ಲಿ ಕಮಿಷನರ್ ಬಗ್ಗೆ 2 ಗಂಟೆಗೆ ಪರ್ಮಿಷನ್ ಕೊಡ್ತೀನಿ ನೋಡಿ ಪಣದು ಯಾಕೆ ಸಾಮಾನ್ಯ ಜನ ಇದ್ದೀರಿ ಸಾಮಾನ್ಯ ಜನ ಇದ್ದೀವಿ ಕಾಳು ಬಾಲ್ ಕಟ್ಟಣ 2 ಗಂಟೆ ಆಗ್ಬಿಡಿ ಇಲ್ಲಿ ಗೋರಿ ಇದು ಕಾಂಗ್ರೆಸ್ ಓಡ್ಬೋದು ಇದು ತೊಂದರೆ ಕಾಂಗ್ರೆಸ್ ಪೂರ ಮಾಡ್ಬೋದು ಇಲ್ಲಿಗಲ್ ಬಿಸ್ನೆಸ್ ಬಿಜೆಪಿ ತಾಳ್ತಾರೆ ನಮ್ಮ ಪ್ರಮೋಟ್ ಬಿಂದಿನವಿ ದಾದ ಅಂತಾರೆ ಏನೋ ಸರಿ ಈಗ ಪ್ರಮೋಟ್ ಬಿಂದಿನವರು ನಂಗೆ ದಾಳ ತೊಂದರೆ ಇದ್ದೀರಿ ಇದು ಕಾಂಗ್ರೆಸ್ ಅಗಲ ಮಾಡ್ತಾನೆ ಇನ್ನು ಹೊಡೆಮುಟ್ಟ ಹೊಂಡ ಹೊಯ್ಯ ಕಲ್ಲು ಕೆಂಪುಗಲ್ಲ ಅವು ನಮ್ಮ ನೈಸರ್ಗಿಕ ಸಂಪತ್ತು ನಮ್ಮ ಕೋಸ್ತೊಂದಾಗಲ್ಲ ಹೊಯ್ಯ ಗಾಡ್ ಗಿಫ್ಟ್ ದೇವರಿಗೆ ಕೊಡ್ತೀನಿ ಅಂಜಿನ ಅವು ನಮ್ಗೆ ಬೋಡು ಇಲ್ಲಿಗಲ್ ಅದು ಇಲ್ಲಿಗಲ್ ಎಂಕೆಲ್ಲ ಬೋಡು ಇಲ್ಲಿ ಕಟ್ಟೆ ಹೊಯ್ಯ ಬೋಡು ಕಲ್ಲು ಬೋಡು ತಲ್ಲಿ ಬೋಡಿರಿ ಅವೇನು ಒಂದೇ ಕಾನೂನು ರೀತಿ ಬರೋಡು ಈಗ ಎಂಜಾಲ್ ಹಾಕೋರಿಗೆ ಅವೇನು ಅಂತಾದಿರಿ 7 ಜನ ಮೇಸಿನವರು ಕಾಂಟ್ರಾಕ್ಟ್ ಆಗಲಿ 7 ಜನಗಳು ಏರಂಗ ಬೇಲತ್ತಿ 5 ದಿನ ವಾತ 5 ಲಿಂಗಿತ್ತಿನ ಪೂರ ಬೇಲೆ ತಗ್ಗು ಮಾತೆಲ್ಲ ಒಂಜೆಲ್ಲ ಬೇಲೆ ತಗ್ಬೇಕು ಅವು ಅವಳ ಗೊತ್ತಿದ್ದು ಪಾಪ ಎನ್ನ ಎಲ್ಲ ನಿಸಂದರೆ ಎನ್ನ ಕಾಸು ಎನ್ನ ಜಾಗ ಹೆಂಗೆ ಇಲ್ಲ ಕಟ್ಟಡ ಅವನಿದ್ದಾರೆ ಓಲ ಬರಬಿದ್ದೀರಿ ಈ ಕಾಲದಲ್ಲಿ ಇಲ್ಲ ಓಲ ಬರೋದು ಎನ್ನ ಕಾಸು ಎನ್ನ ಜಾಗ 30 ಫೀಟ್ ರೋಡ್ನಿಂದ ಬರೋದಕ್ಕೆ 30 ಫೀಟ್ ರೋಡ್ನೆಲ್ಲ ಪರ್ಮಿಷನ್ ಕೊಡ್ತಿದ್ದೀವಿ ಅಂಚಿನ ಪರಿಸ್ಥಿತಿ ಕಾಂಗ್ರೆಸ್ ಯಾಕಂಡ ನಮ್ಮ ಸಾಮಾನ್ಯ ಜನಗಳಿಗೆ ನನ್ನೆಲ್ಲ ಜೋಬದ ಮಟ್ಟಿಗೆ ಪೂರ ಬಾಡಿಗೆಲ್ಲ ಅನ್ಬೋದು ಆ ಇಲ್ಲಿ ಕಟ್ಟದ ಎದರಿದ್ದ ಜೀವನ ಮಾಡ್ಬೋದು ಬಂದಿಸ್ಕೊಂಡು ಇದು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಆ ಒಡೆಯಟ್ಟ ಬಂಡ ಪಾಪದ ಕಡೆ ತೊಂದರೆ ಬಂದ ಕೆಲಸ ಮತ್ತೊಂದು ಅಷ್ಟಾದ ಈ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಉತ್ತರ ಬಂದು